ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ನಮ್ಮ ಚಾನಲಿಂದ ನೀವು ಏನೋ ಒಳ್ಳೆಯದನ್ನ ನಿಮ್ಮ ಲೈಫಲ್ಲಿ ಕಲಿತೀರಾ ಕೂಡ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಾವಿತ್ತು ಮಾತಾಡ್ತಿರೋಂಥ ಮ್ಯಾಟ್ರ್ ಏನಪ್ಪ ಅಂದರೆ, ನೀವು ಟೈಮ್ಗೆ ಎಷ್ಟು ಬೆಲೆ ಕೊಡ್ತೀರಾ ಅಂತ. ಇದು ನಿಜವಾಗಿ ನಡೆದಿರೋಂಥ ಒಂದು ಘಟನೆ. ನಮ್ಮ ಲೈಫಲ್ಲಿ ಏನಾಗುತ್ತಪ್ಪ ಅಂತಂದರೆ, ನಾವು ಹೊಸ ಏರಿಯಾಗೆ ಬರ್ತೀನಿ, ಜಾಬ್ ಹುಡುಕ್ತಾ ಇರಬೇಕಾದ್ರೆ ಏನೋ ನನಗಿಲ್ಲಿ ಏನೂ ಗೊತ್ತಿಲ್ಲ, ಯಾರೂ ಐಡಿಯಾ ಇಲ್ಲ. ಅದಕ್ಕೆ ಏನಾಗುತ್ತಪ್ಪ ಅಂತಂದರೆ, ಒಂದಿನ ನಮ್ಮ ಫ್ರೆಂಡು ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಎಲ್ಲಪ್ಪ ಅಂತಂದರೆ ಏಜೆನ್ಸಿ ಕಡೆ. ನಿಮ್ಗೆ ಗೊತ್ತಲ್ವಾ, ನಡ್ಬರ್ಕ ಏಜೆನ್ಸಿಯವರು ಇರ್ತಾರೆ. ಏಜೆನ್ಸಿಯವ್ರು ಏನು ಹೇಳ್ತಾರಪ್ಪ ಅಂತಂದರೆ, ಅವರು ನಮ್ಮದು ಪೇಮೆಂಟ್ ಇಟ್ಕೋತಾರೆ. ಆ್ಯಕ್ಚುಲಿ ನಮ್ದು ಏನಾಗಿರ್ತೈತಪ್ಪ ಅಂದರೆ, ಹಾಫ್ ಪೇಮೆಂಟ್ ಪೇ ಮಾಡೋದಿರುತ್ತೆ. ನೀವೇನಾದರೂ ಏಜೆನ್ಸಿ ಥ್ರೂ ಹೋದರೆ ನಿಮ್ದು ಎಷ್ಟು ಬೇಕಾದರೂ ಇಲ್ಲರಿ, ಒಂದು 30,000 ಇದ್ದರೆ 15,000 ಪೇ ಮಾಡಬೇಕು ಅವರಿಗೆ ಒಂದು ಮಂತ್ ಪೇಮೆಂಟ್ ಒಳಗಡೆ. ನೆಕ್ಸ್ಟ್ ಏನಪ್ಪ, ಒಟ್ಟು ನಿಮ್ದು ಎಷ್ಟಾದರೂ ಇರಲಿ, 20 ಇದೇನೋ ಎಷ್ಟಿದ್ದೇನೋ ಅದ್ರ ಎಕ್ಸಾಕ್ಟ್ ಹಾಫ್ ಏನು ಮಾಡಬೇಕಪ್ಪ ಅಂತಂದರೆ ಅವರಿಗೆ ಪೇ ಮಾಡಬೇಕು. ಅದು ಆ ಥರ ಏಜೆನ್ಸಿ ಸಿಸ್ಟಮ್ ಇದೆ. ಆಯಿತು ಸರಿ ಅಂತ ಏನು ಮಾಡ್ತಾರೆ, ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋದಾಗ ಅವ್ರು ಏನು ಹೇಳ್ತಾರೆ, ಫಸ್ಟ್ ಹೆಡ್ ಮೇಡಮ್ ಮೀಟ್ ಆಗಬೇಕಪ್ಪ ಅಂತಂದರೆ 100 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಹೌದಾ ಅಂತ ಹೇಳಿದೆ. ಸರಿಯಪ್ಪ ತಗೋರಿ 100 ರೂಪಾಯಿ ಅಂತ ಕೇಳಿಂದ ಅವ್ರ ಕಡೆ ಕೊಟ್ಟಾದ್ಮೇಲೆ ಏನು ಹೇಳಿದ್ರು ಅವರು, ಆಯಿತು ನೀವು ಮಾಡ್ತೀರಲ್ಲ, ನಾವು ಏನು ಮಾಡ್ತೇವೆ ಅಂತಂದರೆ ಹುಡುಕಿ ಕೊಡ್ತೇವೆ ಅಂತ ಹೇಳ್ತಾರೆ. ಆನ್ ದ ಸ್ಪಾಟ್ ಅಲ್ಲೇ ಕುತ್ಕೊಂಡಲ್ಲೇ ಒಬ್ರಿಗೆ ಕಾಲ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಕಳಿಸಿ ನಾಳೆ ಅಂತ. ಅವ್ರು ಅದಕ್ಕೆ ನನಗೇನು ಹೇಳ್ತಾರೆ, ಸರಿ ಮೇಡಮ್ ನೀವು ಹೋಗಿ ನಾಳೆ ಅಂಥೇಳಿ. ಆಯಿತು ಅಂತ ನಾನು ಹೋಗ್ತೀನಿ. ಅವರಲ್ಲಿ ಇಂಟರ್ವ್ಯೂ ಎಲ್ಲ ಮಾಡ್ತಾರೆ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರಪ್ಪ ಅಂತಂದರೆ, ನಾಳೆಯಿಂದ ಜಾಯ್ನ್ ಆಗಿಬಿಡಿ ಅಂತ ಹೇಳ್ತಾರೆ. ಸರಿ ಅಂತ ನಾನು ಜಾಯ್ನ್ ಆದೆ. ಬಟ್ ಇಲ್ಲಿ ಹಾಫ್ ಪೇಮೆಂಟ್ ಪೇ ಮಾಡಬೇಕಲ್ರಿ, ಅದು ಕಷ್ಟ. ಈಗ ಇವ್ರದ್ದು ಏನಪ್ಪ ಅಂದರೆ ರೂಲ್ಸು, ನೀವು ಹಾಫ್ ಪೇಮೆಂಟ್ ಮುಂಚೆ ಈಗ ಜಾಯ್ನ್ ಆದ ತಕ್ಷಣ ಹಾಫ್ ಪೇಮೆಂಟ್ ಪೇ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಅಲ್ಲಿ ಇಡಬೇಕು. ಹಂಗೆ ರೂಲ್ಸ್ ಅವ್ರದ್ದು. ನನ್ನ ಕಡೆ ಹತ್ರ ಅಮೌಂಟ್ ಇರಲಿಲ್ಲ ಅವಾಗ. ಅದಕ್ಕೆ ಏನು ಮಾಡಿದೆಯಪ್ಪ ಅಂತಂದರೆ, ಇಲ್ಲ ಪೇಮೆಂಟ್ ಆದಮೇಲೆ ಪೇ ಮಾಡ್ತೀನಿ ಅಂತ ಹೇಳಿದೆ. ಆಯಿತು. ಅದಕ್ಕೂ ಏನಪ್ಪ ಅಂದರೆ 20 ಸಲ ಕಾಲ್ ಮಾಡ್ತಿದ್ರು. ಓಕೆ ಇರಲಿ ನನ್ನ ಕಡೆ ಇಲ್ಲ ಅಂತ ಸುಮ್ಮನಾದೆ. ಆಮೇಲೆ ಏನಾಯ್ತಪ್ಪ ಅಂತಂದರೆ, 1 ಮಂತ್ ಆದಮೇಲೆ ಪೇಮೆಂಟ್ ಆಯ್ತಲ್ರಿ. ಪೇಮೆಂಟ್ ಆಗೋಣ ಸೀದಾ ಅಲ್ಲೇ ಡೈರೆಕ್ಟ್ ಹೆಡ್ಡಿಗೆ ಕಾಲ್ ಮಾಡಿ ಪೇಮೆಂಟ್ ಆಗಿದೆಯಲ್ಲ ಅಂಥೇಳಿ ನಾನು ಕಾಲ್ ಮಾಡ್ತಿದ್ದಾರೆ. ನಾನು ವರ್ಕಲ್ಲಿ ಇರೋದ್ರಿಂದ ಮೊಬೈಲ್ ನೋಡಿರಲಿಲ್ಲ. ಅದಕ್ಕೆ ಹೆಡ್ಡೆ ಬಂದು ಏನು ಮಾಡ್ತಾರಪ್ಪ ಅಂತಂದರೆ, ಇಲ್ಲ ಈ ಥರ ಕಾಲ್ ಬರ್ತಿದೆಯಲ್ಲ ಮಾತಾಡ್ಬೇಕಂತೆ ನೋಡಿ ಅಂತ. ಸರಿ ಅಂತೇಳಿ ಮಾಡ್ತೀನಿ. ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ, ಮತ್ತು ಪೇಮೆಂಟ್ ಆಗಿದೆಯಲ್ಲ ಪೇ ಮಾಡಿ ಹಾಫು ಅಂತ ಹೇಳ್ತಾರೆ. ಓಕೆ ಮೇಡಮ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಬರಬೇಕಾದ್ರೆ ಏನು ಮಾಡಿದ್ನಪ್ಪ ಅಂತಂದರೆ, 100 ರೂಪಾಯಿ ಪೇ ಮಾಡಿದ್ನಲ್ಲ ಅವರಿಗೆ, 100 ರೂಪಾಯಿ ಕೊಟ್ಟಿದ್ದಾರೆ ನಾ ಫಸ್ಟಿಗೆ ಅವರಿಗೆ. ಆಯಿತು ಸರಿ ಅಂತ ಹೇಳ್ಕರಿಂದ ಈಗ ಪೇಮೆಂಟ್ ಏನು ಮಾಡಬೇಕಪ್ಪ ಅಂತಾರೆ, ಹಾಫ್ ಪೇಮೆಂಟ್ ಮಾಡ್ಬೇಕು ನಾನು. ಸುಮ್ಮನೆ ಏನ್ರಿ 1 ಮಂತ್ ದುಡಿದಿರ್ತೀವಿ, ಎಷ್ಟು ಕಷ್ಟ ಗೊತ್ತಾ. ಅಂದರೆ ಅವಾಗ ಅನ್ನಿಸ್ತು, ಅಂದರೆ ಇರಲಿ ಬಿಡು ಕೊಟ್ರಾಯಿತು ಹಾಫ್ ಪೇಮೆಂಟ್ ಅಲ್ಲ ಅಂತ. ಬಟ್ ಹಾಫ್ ಪೇಮೆಂಟ್ ಕೊಡ್ಬೇಕಾದ್ರೆ ಎಷ್ಟು ಪೇನ್ ಆಯ್ತು ಅಂತಂದರೆ, ಅವತ್ತು ಹೆವಿ ಪೇನ್ ಆಗಿರೋದು. ಆಯಿತು ಬಿಡು ಕೊಟ್ಟಾಯಿತು, ಯಾಕಂದರೆ ಅವರು ಏನೋ ಹುಡುಕೊಟ್ಟಿದ್ದಾರಲ್ಲ ಅಂತ. ಬಟ್ ಏನಪ್ಪ ಅಂದರೆ, ನಂದು ಅವ್ರದ್ದು ಬಂದಿರೋದು ಒಂದೇ ಒಂದು, ನಾನು ಆಲ್ರೆಡಿ 100 ರೂಪಾಯಿ ಪೇ ಮಾಡಿದ್ನಲ್ವ, ಅದನ್ನು ಬಿಟ್ಟ ಅಥವಾ ಅದನ್ನು ಇಟ್ಕೊಂಡೇ ಕೊಡಬೇಕಾ ಅಂತ ಅದೊಂದು ಡೌಟ್ ಇತ್ತು ನನಗೆ. ಸರಿ ಅಂತ ಯಾಕೆರಿಂದ ಮಾತಾಡ್ತಿರ್ಬೇಕಾದ್ರೆ ಹಾಫ್ ಪೇಮೆಂಟ್ ಪೇ ಮಾಡ್ಬೇಕ್ರಿ ಅಂತ ಯಾಕೆರಿಂದ. ಸರಿ ಅಂತ ಯಾಕೆರಿಂದ ಅವ್ರು ಏನಂದ್ರಪ್ಪ ಅಂತಂದರೆ, ಇಲ್ಲ ಅದು 100 ರೂಪಾಯಿ ಏನಪ್ಪ ಅಂತಂದ್ರೆ, ನಿಮ್ಮ ಜೊತೆ ನಾನು ಅವತ್ತು ಮಾತಾಡಿದ್ದೀನಲ್ಲ ಕುತ್ಕೊಂಡು, ಅದ್ರ ಸಲುವಾಗಿ ಕೊಡಬೇಕು. ಇವಾಗ ಏನಪ್ಪ ಅಂದರೆ ನಿಮಗೆ ಜಾಬ್ ಕೊಡಿಸಿದ್ದೀನಲ್ಲ ಅದ್ರದ್ದು ಹಾಫ್ ಪೇಮೆಂಟ್ ಕೊಡಬೇಕು ಅಂದರು. ಅಂದೆ ನಾನು. ಕೊಡ್ಬೋದು, ಏನು ಬೇಜಾರಿಲ್ಲ. ಬಟ್ ಏನಪ್ಪ ಅಂತಂದರೆ, ಅವ್ರು ನನ್ನ ಜೊತೆ ಅವ್ರು ಎಷ್ಟು ನಿಮಿಷ ಮಾತಾಡೋರು ಗೊತ್ತೇನ್ರಿ, 5 ಮಿನಿಟ್ಸ್, ಜಸ್ಟ್ 5 ಮಿನಿಟ್ಸ್ ಮಾತಾಡಿದಾರೆ ಅಷ್ಟೇ ಅವರು, ಮತ್ತೇನು ಮಾತಾಡಿಲ್ರಿ. ಅದಕ್ಕೆ ಏನು ಅಂದರೆ 100 ರೂಪಾಯಿ ತೊಗೊಂಡ್ರು ಅವರು. ಅಂದೆ ನಾನು. ಅವ್ರು ಏನಂತಾರೆ ಗೊತ್ತೇನ್ರಿ, ನಂದು ಅಷ್ಟು ವ್ಯಾಲ್ಯೂಯಬಲ್ ಟೈಮು ನಿಮಗೆ ಕೊಟ್ಟಿದ್ದೀನಿ, ಮತ್ತು ಅದರದ್ದು ಅಮೌಂಟು ಅಂತ ಅಂದರು. ಟೈಮ್ಗೆ ಇಷ್ಟು ವ್ಯಾಲ್ಯೂ ಇದೆಯಾ ನಿಜವಾಗ್ಲೂ ರೀ. ನನಗೆ ಅವತ್ತು ಏನು ಅನ್ನಿಸ್ತಪ್ಪ ಅಂತಾರೆ, ಇಷ್ಟು ಟೈಮ್ಗೆ ಇಷ್ಟು ವ್ಯಾಲ್ಯೂ ಇದೆನಾ, ನಾವು ಯೋಚನೆ ಮಾಡಲ್ಲಲ್ಲ, ನಮ್ದು ಎಷ್ಟು ಟೈಮ್ನ ನಾವು ಎಲ್ಲೋ ಕಳೆದು ಬಿಡ್ತೀವಿ ರೀ. ನಿಜ ಹೇಳ್ರಿ. ಸುಮ್ಮನೆ
ಫೋನಾಗ ಮಾತಾಡ್ತಾನೋ ಅಥವಾ ಇನ್ನೇನೋ ಮಾಡ್ಕೋತಾನೋ, ಎಷ್ಟು ಟೈಮನ್ನು ಕಳೆದು ಬಿಟ್ಟಿದ್ದೀವಲ್ಲ ಜಸ್ಟ್ 5 ಮಿನಿಟ್ಸಿಗೆ. ಅಂದರೆ ಇದೇ ನನಗೆ ಗೊತ್ತು, ಅಂದರೆ 5 ಮಿನಿಟ್ಸ್ ಅಲ್ಲ, 1 ಸೆಕೆಂಡಿಗೆ ಎಷ್ಟೆಷ್ಟು ಅಮೌಂಟ್ ಪೇ ಮಾಡ್ತಾರೆ. ಇದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದರೂ ಅವತ್ತು ನನಗೆ ಏನಪ್ಪ ಅಂದ್ರೆ ಆಶ್ಚರ್ಯ ಅನ್ನಿಸ್ತು. ಏನಪ್ಪ ಇದು, ಇವರು ನನ್ನ ಜೊತೆ 5 ಮಿನಿಟ್ಸ್ ಮಾತಾಡಿದ್ದಕ್ಕೆ 100 ರೂಪಾಯಿ ತೊಗೋತಿದ್ದಾರೆ. ಮತ್ತು ಈ ಜಾಬ್ನ ಇಂಟ್ರ್ಯೂ ಕೊಟ್ಟು ಅವರಿಗೆ ಹೆಂಗೆ ಬೇಕು ನೋಡಿ ಹಂಗಿರೋದು ನಾನು, ಅಂದರೆ ಅವ್ರ ಜಾಬ್ಗೆ ನಾನು ಫಿಟ್ ಇರೋದು ನಾನು. ಜಸ್ಟ್ ಇವ್ರು ಹೋಗಿ ಬಾ ಅಂತ ಹೇಳಿದ್ದಾರೆ. ಇವ್ರದ್ದು ಒಂದು ವೇಳೆ ನಾನೇನಾದರೂ ಅವರಿಗೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಇಂಟ್ರ್ಯೂ ಕೊಟ್ಟಿದ್ದವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ಯಾಕ್ರಿ ನಾನು ಕೊಡ್ತಿದ್ರು ಜಾಬ್ನ? ಇಲ್ಲ ಅಲ್ಲ. ಅದಕ್ಕೆ ಸರಿ ಬಿಡು ಅಂತ ಅಂದ್ಕೊಂಡೆ. ಏನಪ್ಪ ಜಸ್ಟ್ 5 ಮಿನಿಟ್ಸ್ ಆತಂದರೆ ನಂದೆಲ್ಲ ಪೇಮೆಂಟ್ ಅದೆಲ್ಲ ನೋಡಿದರೆ ನಾನು ಅವರಿಗೆ 12 to 13,000 ಪೇ ಮಾಡ್ದಂಗೆ. ಅಷ್ಟು ಪೇ ಮಾಡ್ದಂಗೆ. ಯಪ್ಪ 5 ನಿಮಿಷ ಒಳಗಡೆ ಈ ಥರ ಮ್ಯಾಜಿಕ್ ಆಗುತ್ತಾ ಅಂತ ಅನಿಸಿದ್ದು ನನಗೆ. ನಾವು ಹಂಗೆ ಕುಂತು ಕಟ್ಟಿತಿರ್ತೇವ್ರಿ, ಹಂಗೆ ಟೈಮು ಓಡ್ತಾನೆ ಇರುತ್ತೆ. ಯಪ್ಪ ಟೈಮ್ಗೆ ಇಷ್ಟು ವ್ಯಾಲ್ಯೂ ಇದೆನಾ ಅಂತ. ಅಷ್ಟಾದ್ಮೇಲೆ ನಾನು ಏನು ಮಾಡಿದ್ದೆಪ್ಪ ಅಂದರೆ ಮೇಡಮ್ ಮಾಡ್ತೀನಿ, ಪೇ ಮಾಡ್ತೀನಿ ಅಂತ ಹೇಳಿದೆ. ಆದರೆ ಲಾಸ್ಟಿಗೆ ಒಂದು ಮಾತು ಹೇಳ್ತಾರೆ ಅವ್ರು, ಏನು ಗೊತ್ತಾ? ಇಲ್ರಿ ನಿಮ್ಮ ಆ್ಯಡು ನಿಮಗೆ ಅವ್ರಿಗೆ ನಿಮ್ಮ ವರ್ಕ್ ಭಾಳ ಇಷ್ಟ ಆಗಿದೆ ಅಂತೆ, ಥ್ಯಾಂಕ್ ಯು ನೀವು ಚೆನ್ನಾಗಿ ವರ್ಕ್ ಮಾಡ್ತಾ ಇರೋದಕ್ಕೆ ಅಂತೆ. ಅಲ್ರಿ ನೋಡಿ, ಅಂದರೆ ಟೈಮ್ ಮತ್ತು ಮನಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ. ಅವ್ರು ನೋಡಿ ಹೇಳ್ತಿದ್ದಾರೆ, ನೀವು ಚೆನ್ನಾಗಿ ವರ್ಕ್ ಮಾಡ್ತಿದ್ರಿ ಅಂತೆ, ಅವ್ರಿಗೆ ಖುಷಿ ಆಯಿತು, ಅವ್ರು ಚೆನ್ನಾಗಿ ನಿಮ್ಮ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಹೇಳಿದರು ಅಂತ ಏಕೆಂದ. ಬಟ್ ಅವರು 100 ರೂಪಾಯಿ ಬಿಡೋಕ್ಕೆ ತಯಾರಿಲ್ಲ ಎಂತ ಅಂತ. ಅಂದರೆ ಹೇಳ್ತಿದ್ದಾರೆ ಏನಪ್ಪ ಅಂದರೆ, ಇಲ್ಲ ನಿಮ್ಮ ಬಗ್ಗೆ ಅವರಿಗೆ ಒಳ್ಳೆ ಯಪ್ಪ ನಂಗೆ ಥ್ಯಾಂಕ್ ಯು ನೀವು ಚೆನ್ನಾಗಿ ವರ್ಕ್ ಮಾಡ್ತಾ ಇರೋದಕ್ಕೆ ಹಂಗೆ ಹಿಂಗೆ ಅಂತ. ಬಟ್ 100 ರೂಪಾಯಿ ಸಲುವಾಗಿ ಏನು ಹೇಳ್ತಾರೆ ಹೇಳ್ರಿ ಅವರು? ಇಲ್ಲ ಹೆಂಗ್ರಿ ಅದು ಹೆಂಗೆ ಮಾತಾಡಿದ್ರು ಗೊತ್ತಾ ಅವರು? ಯಪ್ಪ ಇವರಾ ಅಂತ ಅನಿಸಿದ್ದು ನನಗೆ ಆ ಮೂಮೆಂಟ್ ಒಳಗಡೆ. ನೋಡಿ, ಅಂದರೆ ದುಡ್ಡು ಮತ್ತು ಟೈಮು ಎಲ್ಲ ಪ್ರತಿಯೊಬ್ಬ ಮನುಷ್ಯನ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಗೊತ್ತ್ರಿ. ಯಪ್ಪ ಅಂದರೆ ಹಿಂಗೂ ಇರುತ್ತಾ ಅಂತ ಏಕೆರಿಂದ ನಾವು ಅಡಿ ಆರಾಮ ಹೊಡೆದ ಆರಾಮ್ ಮಾತು ಕಟ್ಕೋತಾ ಕುಂತು ಬಿಡ್ತೀವಲ್ರಿ. ಇಲ್ಲ, ಟೈಮ್ ಈಸ್ ವೆರಿ ಪ್ರೀಸಿಯಸ್ ಅಲ್ವಾ? ನನಗನ್ಸಿದೆ. ಬಟ್ ನಿಮಗೇನು ಅನಿಸುತ್ತೆ ಅಂತ. ಈ ಥರನೂ ಇರುತ್ತೆ. ಅಂದರೆ ಏಜೆನ್ಸಿಗಳು ಇರ್ತಾರೆ, ನಡಬರ್ಕೆ ತೊಗೋತಿರ್ತಾರೆ. ಬಟ್ ಅವ್ರದ್ದು ಕರೆಕ್ಟೇನೋ ನನಗೆ ಗೊತ್ತಿಲ್ಲ. ಬಟ್ ಪೇಮೆಂಟ್ ಪೇ ಮಾಡ್ಬೇಕಂತಂದರೆ ಸುಮ್ಮನೆ ಏನ್ರಿ 1 ಮಂತ್ ರಕ್ತನೇ ಸುರಿಸಿದ್ ಬಿಟ್ಟಿರ್ತೇವಲ್ವ ನಾವು. ಹಿಂಗೆ ಇರ್ತಾರೆ. ಇರಲಿ, ಅದೇನೇ ಆಗಿರಲಿ. ಬಟ್ ಅವರು ಟೈಮ್ ಬಗ್ಗೆ ಹೇಳಿದ ಮಾತ್ರ ಅವತ್ತು ನನ್ನಿಂದ ಮಾತ್ರ ಅದು ಇನ್ಯಾವತ್ತೂ ಹೋಗಲ್ಲ. ನಿಮ್ಗೆ ಅದು ಏನು ಅನಿಸುತ್ತೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.